ಯುಕೆ ನ್ಯೂಸ್ಗೆ ಸ್ವಾಗತ. ನಾನು ಎಂಪಿಎಂ ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ 2025ರ ದೀಪಾವಳಿ ಹಬ್ಬದ ಸಂಭ್ರಮದ ಬಗ್ಗೆ ನಾವಿಲ್ಲಿದ್ದೇವೆ. ಈ ನಾಗರಿಕರೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಹಬ್ಬದ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಹಬ್ಬದ ಆಚರಣೆಯ ಬಗ್ಗೆ ಹೂ ವ್ಯಾಪಾರಿಗಳು ಮತ್ತು ಹಣ್ಣಿನ ವ್ಯಾಪಾರಿಗಳು ಸಂಭ್ರಮವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಈ ಹಬ್ಬದ ಬಗ್ಗೆ ಅವ್ರು ಏನ್ ಮಾತಾಡ್ತಾರೆ ಬಂದು ನೋಡೋಣ. ವಿಚಾರ ಗ್ರಾಹಕರೇ, ನೇವಳ್ಳಿ ಜಮೀರುದ್ದೀರ ಸರ್. ನಾವು ಹೂವಿನ ವ್ಯಾಪಾರ ಇದು ಒಂದ್ ಸ್ವಲ್ಪ ಮಧ್ಯಾಹ್ನದಿಂದ ಮಳೆ ಆಗ್ಲಿದ್ರೆ ಇನ್ನು ಚೆನ್ನಾಗ್ ಆಗ್ತಿತ್ತು. ಎಲ್ಲ ರೈತರಿಗೂ ಅನುಕೂಲ ಆಗೈತಿ, ವ್ಯಾಪಾರ ಮಾಡೋರಿಗೂ ಚೆನ್ನಾಗಿ ವ್ಯಾಪಾರ ಆಗಿದೆ, ಎಲ್ಲ ಸಾರ್ವಜನಿಕರು ಚೆನ್ನಾಗಿ ವ್ಯಾಪಾರ ಅನುಕೂಲ ಇದೆ. ದೀಪಾವಳಿ ಹಬ್ಬ ಹೇಗೆ ನಿಮ್ಗೆ ಸಂತೋಷ ತಂದಿದೆ? ಹೇಗೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ದೀಪಾವಳಿ ಹಬ್ಬ ಎಲ್ಲ ಚೆನ್ನಾಗಿದೆ. ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವಂತ ಸ್ನೇಹಿತರಾದಂತ ನಮ್ಮ ಪ್ರಾಧ್ಯಾಪಕರು ನಮ್ಮ ಜೊತೆಗಿದ್ದಾರೆ. ದೀಪಾವಳಿ ಸಂಭ್ರಮದ ಬಗ್ಗೆ ಏನ್ ಮಾತಾಡ್ತಾರೆ ಗ್ರಾಹಕರೇ ನೋಡೋಣ. ಮೊಟ್ಟ ಮೊದಲಾಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾಡಿನ ಜನತೆಗೂ ಮತ್ತು ಹಡಗಲಿ ತಾಲೂಕಿನ ಎಲ್ಲ ಜನತೆಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೀಪಾವಳಿ ಅಂದ್ರೇನೆ ಸಂಭ್ರಮ ಸಡಗರ. ಅದು ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ದೀಪಾವಳಿ ಅಂದ್ರೇನೆ ಅತಿ ಸಂಭ್ರಮದ ಹಬ್ಬ ಅಂತಾನೆ ಹೇಳ್ಬೋದು. ಇವತ್ತು ಇಲ್ಲಿ ಮಾರ್ಕೆಟ್ ಬಂದಿದೀವಿ. ಒಳ್ಳೆ ಒಂದು ಮಾರ್ಕೆಟ್ ನಮ್ಮ ಹೂವಿನಡಗಲಿ ಅಂದ್ರೇನೆ ಹೂಗಳಿಗೆ ಒಂದು ಫೇಮಸ್ ಆಗಿರ್ತಕ್ಕಂತ ಒಂದು ತಾಲೂಕು. ಸೊ ಅಂತ ಒಂದು ತಾಲೂಕಿನಲ್ಲಿ ನಾವು ಇವತ್ತು ದೀಪಾವಳಿನ ಆಚರಣೆ ಮಾಡ್ತಾ ಇದೀವಿ. ಅಂತ ಏನು ಹೆಚ್ಚಿನ ಬೆಲೆಯಲ್ಲಿ ಯಾವುದೇ ಒಂದು ಹಣ್ಣಾಗ್ಲಿ ಅಥವಾ ಹೂವಾಗ್ಲಿ ರೈತರು ಬಹಳ ಖುಷಿಯಿಂದಾನೇ ಬಂದು ತಮ್ಮ ಎಲ್ಲಾ ಹೂಗಳನ್ನಾಗ್ಲಿ ಮತ್ತು ತರಕಾರಿಗಳನ್ನಾಗ್ಲಿ ಅಥವಾ ಹಣ್ಣು ಹಂಪಲುಗಳನ್ನಾಗ್ಲಿ. ಯುಕೆ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂಪಿಎಂ ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದಲ್ಲಿ ಬೆಳಿಸೀಸ್ ಬ್ಯಾಂಕದ ಪಕ್ಕದಲ್ಲಿರುವಂತಹ ಹಣ್ಣಿನ ವ್ಯಾಪಾರಿ ಜೊತೆಗೆ ನಾವಿದ್ದೇವೆ. 2025ರ ದೀಪಾವಳಿ ಹಬ್ಬದ ಸಡಗರದ ಬಗ್ಗೆ ನೀವೇನ್ ಹೇಳ್ತೀರಿ? ಗ್ರಾಹಕರು ಹೇಗೆ ನಿಮ್ ಜೊತೆಗೆ ಸ್ಪಂದಿಸ್ತಾ ಇದ್ದಾರೆ? ಹೇಗೆ? ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಜಮೀರ್ ಅಂತ ಸರ್. ವ್ಯಾಪಾರ ಚೆನ್ನಾಗಿದೆ, ಬಟ್ 2 ಸರ್ತಿ ಮಳೆ ಬಂದಿರೋದಕ್ಕೆ ಸ್ವಲ್ಪ ಬಹಳ ಇದಾಗಿದೆ, ಕುಂಠಿತ ಆಗಿದೆ. ವ್ಯಾಪಾರ ಮಾತ್ರ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಹಬ್ಬದ ಬಗ್ಗೆ ಜನ ಏನ್ ಹೇಳ್ತಾ ಇದ್ದಾರೆ? ಏನಿಲ್ಲ ಸರ್, ಚೆನ್ನಾಗಿದೆ, ಒಪಿನಿಯನ್ ಚೆನ್ನಾಗಿದೆ. ಈ ದೀಪಾವಳಿಯ ಸಂದರ್ಭದಲ್ಲಿ ರೇಟು ಬೆಲೆ ದುಬಾರಿ ಅಂತಾರೋ ಹೇಗೆ? ಏನ್ ಏನಿಲ್ಲ, ನಾರ್ಮಲ್ ಆಗೇ ಇದೆ. ಪ್ರತಿ ವರ್ಷ ಏನಿರ್ತಿತ್ತು ಅದೇ ಟೈಪ್ ಇದೆ, ಬಟ್ ಹಣ್ಣುಗಳು ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇದೆ. ಮಳೆ ಬಂದಿರೋ ಹಿನ್ನೆಲೆಯಲ್ಲಿ ಸ್ವಲ್ಪ ವ್ಯಾಪಾರಕ್ಕೆ ಅಡ್ಡಿಯಾಗಿದೆ, ಜನರು ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನುವಂಥ ಮಾತನ್ನ ಇಲ್ಲಿ ಹಣ್ಣಿನ ಮಾಲೀಕರು ಹೇಳ್ತಾ ಇದ್ದಾರೆ. ಈ ಜೊತೆಗೆ ಬಹಳ ಸಂಭ್ರಮದ ಆಚರಣೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಹಣ್ಣನ್ನ ಖರೀದಿ ಮಾಡಿ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಣೆ ಮಾಡುವಂತ ಸಂದರ್ಭದಿದ್ದಾರೆ. ತಮಗೆ ಧನ್ಯವಾದಗಳು. ಸ್ವಲ್ಪ ಮಾತಾಡ್ತೀನಿ, ಟಿವಿ ಬರೋದು ನಾಳೆ. ವೀಕ್ಷಕರೇ, ಯುಕೆ ನ್ಯೂಸ್ಗೆ ಸ್ವಾಗತ. ನಾನು ಎಂಪಿಎಂ ಶಿವಪ್ರಕಾಶ್. ಎಲ್ಲರಿಗೂ 2025ರ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಈ ಸಂದರ್ಭದಲ್ಲಿ ಹೂವಿನಡಗಲಿ ಎಲ್ಲ ಗ್ರಾಹಕರು ಹೂವನ್ನ, ಹಣ್ಣನ್ನ ಮತ್ತು ಬಾಳೆ ಕಂಬಗಳನ್ನ, ಕಾಯನ್ನ ಹಬ್ಬದ ಲಕ್ಷ್ಮಿಯ ಪೂಜೆಗೆ ಬಳಸುವಂತ ಪ್ರಯತ್ನ ನಮ್ಮಲ್ಲಿದೆ. ಹಾಗಾಗಿ ನಾವು ಈಗ ಬಾಳೆ ಕಂಬವನ್ನು ಮಾರುವಂತ ಮಾಲೀಕರ ಜೊತೆಗೆ ನಾವಿದ್ದೇವೆ. ಅವ್ರು ಏನ್ ಹೇಳ್ತಾರೆ ಈ ಹಬ್ಬದ ಬಗ್ಗೆ ಕೇಳೋಣ. ನನ್ನ ಹೆಸರು ಮೋಲ ಸರ್. ಬಾಳೆ ಕಂಬ ವ್ಯಾಪಾರ ಹೆಂಗ್ ನಡೆಯುತ್ತೆ? ಚೆನ್ನಾಗಿದೆ, ನಡೆಯುತ್ತೆ. ಅದೇ ಚೆನ್ನಾಗಿದೆ. ಗ್ರಾಹಕರು ವ್ಯಾಪಾರ ದುಬಾರಿ ಅಂತ ಇಲ್ಲ ಸರ್, ಎಲ್ಲ ಒಂದ್ ಲೆವೆಲ್ ಮಾರಿ ಸರ್. ಜೊತೆ 20-30 ಮಾರಿ ಸರ್. ಗ್ರಾಹಕರಿಗೆ ಏನು ತೊಂದರೆ ಆಗಿಲ್ಲ. ಗ್ರಾಹಕರಿಗೆ ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ರೆ, ಮಳೆನೇ ಆಗಿದೆ, ಎಲ್ಲ ಖುಷಿ. ಮಳೆ ಬಂದಿರೋದ್ರಿಂದ ನಿಮ್ ವ್ಯಾಪಾರಕ್ಕೆ ಏನಿಲ್ಲ ಸರ್, ಏನಿಲ್ಲ. ಯಾರಿಗೆ ಗ್ರಾಹಕರಿಗೆ ಏನ್ ತೊಂದರೆ ಆಗಿಲ್ಲ, ನಮ್ಗೆ ಏನ್ ತೊಂದರೆ ಆಗಿಲ್ಲ ಸರ್. ಯಾವ ನಿಮ್ದು? ನಮ್ದು ಹೂವಿನಡಗಲಿ ಸರ್. ಪ್ರಾಪರ್ಟಿ ಇಲ್ಲ. ಹಬ್ಬದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಮ್ಗೆ ತುಂಬಾ ಸಂತೋಷ ಸರ್ ಹಬ್ಬ ಆಗಿದ್ದಕ್ಕೆ. ಸಾರ್ವಜನಿಕರು ಎಲ್ಲರೂ ಸಹಕರಿಸಿ ಈ ಹಬ್ಬ ಮಾಡ್ತಾ ಇದ್ರಲ್ಲ, ಅದು ತುಂಬಾ ಖುಷಿ ನಮಗೆ. ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನಾವು ಹೂವನ್ನ ಮಾಡುವಂತ ವ್ಯಾಪಾರಿ ಜೊತೆ ನಾವಿದ್ದೇವೆ. ನಿಮ್ಮೂರು ಯಾವ್ದು? ಚಿಕ್ಕೋಳಸಿಂದ ಬಂದಂತ ಹೂವಿನ ವ್ಯಾಪಾರಿ ನಮ್ಮ ಜೊತೆ ಇದ್ದಾರೆ. ಈ ಹಬ್ಬದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ.
ಸರ್ ನಮ್ಮ ಹೆಸರು ನಾಗರಾಜ್ ಅಂತ ಸರ್. ಹೂವಿಂದ ಈಗ ಇನ್ನೂ ಯಾವ ಬಂದವು ಸರ್, ಈಗ ಬಂದವೆ. ಇನ್ನು ಮಳೆಯಿಂದ ಒಟ್ಟು ಲಾಸ್ ಆಗಿದೆ ಸರ್. ಮಳೆಯಿಂದ ವ್ಯಾಪಾರ ಇಲ್ಲ. ಹೆಂಗ್ ವ್ಯಾಪಾರ ಹೆಂಗ್ ಮಾರಕ್ ಮಾರು ಸರ್ 30-40 ಮಾರಕಂತ ಸರ್. ಹೂ ತಗೊಳ್ಳಿಕ್ ಬರ್ತಾ ಇದಾರೆ ಜನ? ಗೊತ್ತಾದ ಸರ್, ಕಮ್ಮಿ ಆದ್ರು ಮಳೆ ಬಂದಿತ್ತಲ್ಲ. ತೊಂದರೆ ಆಗಿದೆ. ಮಳೆ ಬಂದಿರೋದ್ರಿಂದ ಹೂವಿನ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮ ಚಿಕ್ಕೊಳಚಿಯ ಹೂವಿನ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಇಂದು ಮತ್ತು ನಾಳೆ 2 ದಿನ ಇರೋದ್ರಿಂದ ಅವರಿಗೆ ಒಳಿತಾಗಲಿ, ದೀಪಾವಳಿ ಅವ್ರಿಗೆ ಒಳ್ಳೆಯದನ್ನ ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಹೂ, ಹಣ್ಣು ಮತ್ತು ಬಾಳೆ ಕಂಬವನ್ನ ಖರೀದಿಗೆ ಅಂತ ಬಂದಂತ ನಮ್ಮ ಜೊತೆಗೆ ಗ್ರಾಹಕರಿದ್ದಾರೆ. ಅವರು ಹಣ ಇಕ್ಕಡಿ ಇದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಹಬ್ಬ ಹೇಗೆ ಅನಿಸ್ತದೆ, ವ್ಯಾಪಾರದಲ್ಲಿ ಏನ್ ನಡೆದಿದೆ ಅನ್ನುವಂಥ ಮಾತ್ರ ಹೇಳೋಣ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶ್ವೇತಾ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಣ್ಣು ಹೂವೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಆಮೇಲೆ ಜನರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಮತ್ತೆ ಮಳೆ ಕೂಡ ಬಂದಿದೆ. ಸೊ ಹಂಗಾಗಿ ಎಲ್ಲರಿಗೂ ಖುಷಿ ಕೂಡ ಆಗಿದೆ. ಎಲ್ಲರೂ ಚೆನ್ನಾಗಿ ಹಬ್ಬ ಕೂಡ ಮಾಡ್ತಿದ್ದಾರೆ. ಕಷ್ಟದಲ್ಲೂ ಕೂಡ ಹಬ್ಬ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲರೂ. ಉತ್ಸಾಹ ಐತೆ ಅಲ್ಲ ಹಾಗೆ. ಮತ್ತೆ ಎಲ್ಲರೂ ಉತ್ಸಾಹದಲ್ಲೇ ಮಾಡ್ತಿದ್ದಾರೆ ಪಾಪ, ಕಷ್ಟಪಟ್ಟು ಕೂಡ. ಹಂಗೆ ಪಟಾಕಿ ಕಡಿಮೆ ಆದಂತ ಹಬ್ಬದಲ್ಲಿ ನಾವಿದ್ದೇವೆ. ಪಟಾಕಿ ಸಿಡಿಸ್ಬೇಕು ಬೇಡ, ಏನ್ ಹೇಳ್ತೀರಿ ನೀವು ಇದ್ರ ಬಗ್ಗೆ? ಪಟಾಕಿ ಸ್ವಲ್ಪ ಆದಷ್ಟು ಕಮ್ಮಿನೇ ಸಿಡಿಸಿ, ಯಾಕಂದ್ರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ತುಂಬಾ ಹಾನಿ ಆಗುತ್ತೆ, ಪರಿಸರ ಹಾನಿ ಆಗುತ್ತೆ. ಆಮೇಲೆ ಚಿಕ್ಕ ಮಕ್ಕಳಿಗೂ ವಯಸ್ಸಾದವ್ರಿಗೂ ಹಾನಿ ಆಗುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು. ಈ ಹಡಗಲಿ ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ನಾವೆಲ್ಲ ಇದ್ದೇವೆ. ದೀಪಾವಳಿ ಹಬ್ಬದ ಸಡಗರ ಸಂಭ್ರಮದ ಆಚರಣೆ ನಡೆದಿದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಎಲ್ಲ ಪೊಲೀಸರು ಬಹಳ ಶಿಸ್ತಿನಿಂದ ಬೆಳಗಿಂದ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಅವಕಾಶ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಆದ್ರೂ ಕೂಡ ಎಲ್ಲ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಿ ಹೋಗುವಂತ ಗ್ರಾಹಕರಿಗೆ, ಖರೀದಿ ಮಾಡುವಂತ ಜನರಿಗೆ ಬಹಳಷ್ಟು ಅವಕಾಶವನ್ನ ಪೊಲೀಸರು ತಮ್ಮ ಶಿಸ್ತಿನ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಅವರು ಕೂಡ ದೀಪಾವಳಿ ಹಬ್ಬದಲ್ಲಿ ಎಲ್ಲ ಜನರಿಗೂ ಸಹಕಾರ ಮಾಡಿ ಈ ವೃತ್ತದಲ್ಲಿ ಬಹಳಷ್ಟು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವ್ರ ಮಧ್ಯದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯು ಕೂಡ ಬಹಳ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಜನರಿಗೆ, ನಾಗರಿಕರಿಗೆ ಅವಕಾಶವನ್ನು ಮಾಡಿಕೊಟ್ಟು ಅವರು ರಸ್ತೆಯಲ್ಲಿ ಏನ್ ನಡೆದಿದೆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವಲ್ಲಿ ಅವರು ಕೂಡ ಬಹಳ ಸಾರ್ಥಕವಾದಂತಹ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಇಲಾಖೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ.